ಆ ಥರ ಗಾಳಿ ಬಂದಾಗ ತುರ್ಕೊಳ್ಳೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದು ಬಟ್ಲು ಥರ ಆಗ್ಬಿಡ್ತು ನೋಡಿ 2 ಸಿಪ್ಪೆ. ಬೇರೆಯವ್ರಿಗೂ ವ್ಲಾಗ್ಸ್ ನೋಡಿ 15 ದಿನ ಆಗೋದು. ನಾನು ವ್ಲಾಗ್ಸ್ ಬೇರೆಯವ್ರ ವ್ಲಾಗ್ಸ್ ಒಂದೂ ನೋಡ್ತಾ ಇಲ್ಲ. ಮಕ್ಳು ನಕ್ರೆ ಅಮ್ಮ ಕೂದಲೇ ನಗ್ಬೇಡ ಹಂಗೆ ಉದುರಿಸ್ಬಿಡ್ತೀನಿ. ನಾನು ಒಗ್ಗರಣೆಗೆ ಹಾಕಿಲ್ಲ ಯಾಕಂದ್ರೆ ಕಚ್ಕೊಂಡ್ಬಿಡುತ್ತೆ ಅಂತೇಳಿ. ಹೆಂಗೆ ಅಲಾಶ ಯಾರು ಪಲಾವೇ ತಿಂದ್ಬಿಡು. ಪಲಾವ್ ಪ್ರಪಂಚನೇ ಖಾಲಿ 20 ನಿಮಿಷ ಆಯ್ತು. ನಾನು ಟೈಮೇ ನೋಡಿಲ್ಲ. ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ಅಲ್ವಾ. ನಮ್ಮ ಟ್ಯಾಲೆಂಟ್ ನೋಡಿ ಹೇಗಿದೆ. ಬ್ರಿಲಿಯಂಟ್. ನನ್ನ ಟ್ಯಾಲೆಂಟ್ ನೋಡಿ ಎಲ್ಲಾನು ಒಟ್ಟರ್ ಕಲ್ಸ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲರೂ ಹೊಟ್ಟೆ ಊರಿಗೆ ಬೆಂಕಿ ಬಿದ್ದಿದೆ ಫ್ರೆಂಡ್ಸ್. ಬಾಯಿ ಕೈಯೆಲ್ಲ ಹಂಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ನಾನು ಮನೇಲಿ ಪಲಾವು ಕೂಡ ಸೇಮ್ ಟು ಸೇಮ್ ಮನೇಲಿ ಏನು ಎವ್ರಿ ಟೈಮ್ ನೀವು 2 ವರ್ಷದಿಂದ ನನ್ನ ವ್ಲಾಗ್ಸ್ನ ನೋಡ್ಕೊಂಡು ಬಂದಿದ್ದೀರಲ್ವ, ಅದೇ ಥರನೇ ನಾನು ಪಲಾವ್ ಮಾಡಿದ್ರೆ ಅದು ನನಗೆ ಸೇರ್ತಾ ಇಲ್ಲ. ಇನ್ನೊಂದು ಏನು ಗೊತ್ತಾ, ನನಗೆ ಈ ಅವರೆಕಾಳು ಮತ್ತು ತೊಗರಿಕಾಳು ಚೆನ್ನಾಗಿ ಸಿಗ್ತಿತ್ತು. ಅಂತಂದರೆ ಹಸಿದು ಮಾರ್ಕೆಟಲ್ಲಿ ಸಿಗ್ತಿತ್ತು. ಯಾವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು, ಶಿವರಾತ್ರಿ ಬಂದಾಗಿಂದನೂ ಕೂಡ ನನಗೆ ಅವರೆಕಾಳು ಹಾಗೆ ಈ ಒಂದು ತೊಗರಿಕಾಳು ನನಗೆ ಸಿಗೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅವಾಗಿಂದ ನಾನು ಪಲಾವು ಮಾಡ್ತಾಯಿಲ್ಲ. ಪಲಾವಲ್ಲಿ ಆ ಒಂದು ಟೇಸ್ಟು ಏನು ಸಿಗ್ತಿತ್ತಲ್ಲ, ನನಗೆ ಆ ಟೇಸ್ಟ್ ಸಿಗ್ತಲ್ಲ. ಆದ ಕಾರಣ ನಾನು ಬಟಾಣಿನ ನೆನೆಸಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಬಟಾಣಿನ ಬೇಯಿಸಿ ಬಟ್ಲಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಆ ಒಂದು ಬಟಾಣಿನ ಯೂಸ್ ಮಾಡಿಕೊಂಡು, ಏನಂದರೆ ನನಗೆ ಪಲಾವಿಗೆ ಯಾವುದಾದ್ರೂ ಒಂದು ಕಾಳು ಇರಲೇಬೇಕು. ಮೊನ್ನೆ ಏನು ಮಾಡಿದ್ದೆ ಅಂತಂದರೆ ನಾನು ಕಡಲೆಬೇಳೆ ಹಾಕ್ಬಿಟ್ಟು ಮಾಡಿಬಿಟ್ಟಿದ್ದೆ. ಯಾಕಂದರೆ ಯಾವುದಾದ್ರೂ ಒಂದು ಕಾಳು ಐಟಮ್ ಇರಬೇಕು ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಇಲ್ಲಾಂದರೆ ನಂಗೆ ಸೇರೋದಿಲ್ಲ ಅನ್ನೋ ಥರ. ಹಿಂಗೆ ಆಗಬೇಕು, ಇದೇ ಆಗಬೇಕು ಅನ್ನೋದೊಂದು ಇರುತ್ತೆ ನನಗೆ ಆಟ ಊಟದಲ್ಲಿ. ಕಡಲೆಬೀಜ ಕಡಲೆಬೇಳೆ 2 ಹಾಕಿದ್ದೆ. ಹಂಗಾಗ್ಬಿಟ್ಟು ಇವಾಗ ನಾನು ಕಡಲೆಬೇಳೆನೂ ಕೂಡ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಂಗಾಗ್ಬಿಟ್ಟು ಇವಾಗ ಬಟಾಣಿನ ತಂದು ನೆನೆ ಹಾಕಿ ಇವತ್ತು ಬೇಯಿಸಿ ಎತ್ತಿಟ್ಟಿದ್ದೀನಿ. ಅದು ಕೂಡ ನನಗೆ ಯಾಕೋ ಮನಸ್ಸಿಗೆ ಅಷ್ಟೊಂದು, ಯಾಕಂದರೆ ಅದು ಗಟ್ಟಿ ಬಟಾಣಿ ಆ ಒಂದು ಫೀಲ್ ಕೊಡೋಲ್ಲ ನನಗೆ. ಹಸಿ ಬಟಾಣಿ ಆದಷ್ಟು ನನಗೆ ಆ ಟೇಸ್ಟ್ ಕೊಡೋಲ್ಲ. ಹಾಗಾಗ್ಬಿಟ್ಟು ನಾನು ಇವಾಗ ಪನ್ನೀರು ತುಂಬ ದಿನ ಆಗುತ್ತೆ. ಈ ಮನೆಗೆ ಬಂದಾಗಿಂದ ನಾವು ಪನ್ನೀರೇ ತಂದಿಲ್ಲ ಅಲ್ಲ ಆಶಾ? ನಾವು ಈ ಮನೆಗೆ ಬಂದಾಗಿಂದ ಪನ್ನೀರೇ ತೊಗೊಂಬಂದಿಲ್ಲ. ಆದ ಕಾರಣ ನಾನು ಇವಾಗ ಪನ್ನೀರ್ ತೊಗೊಂಬರ್ತಾ ಇದ್ದೀನಿ. ಹೋಗಿ ಪನ್ನೀರ್ ತೊಗೊಂಬಂದು ಪಲಾವ್ ಮಾಡೋಣ, ಇನ್ನೂ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇವಾಗ ಪನ್ನೀರ್ ತರೋದು ಹೊರಟಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ. ಚೆನ್ನಾಗಿ ಯೂಸ್ ಕೊಡಿ ಪ್ರತಿಯೊಂದು ಚೆನ್ನಾಗಿ ಯೂಸ್ ಕೊಡಿ. ನೋಡಿ ನನಗೆ ಹೇಗೆ ನಾನು ವ್ಲಾಗ್ಸ್ನ ಹಾಕ್ತೀನಿ ಅಂತೇಳಿ, ಓಕೆನಾ? ನನಗೆ ತುಂಬ ಖುಷಿಯಾಗುತ್ತೆ. ನೀವು ಎಲ್ಲ ಈ ಥರ ವ್ಯೂಸ್ ಬರ್ತದೆ, ತುಂಬ ಖುಷಿಯಾಗುತ್ತೆ. ಇನ್ನೂ ನನಗೆ ಚೆನ್ನಾಗಿ ಎಷ್ಟೇ ಕಷ್ಟ ಇದೆ ನಿಜವಾಗ್ಲೂ. ಇವತ್ತು ನಾನು ಯಾವುದೇ ಒಂದು ಕೆಲಸ ಮಾಡಿಲ್ಲ ಪಾಪ. ನಾನು ನಮ್ಮ ಕೂಕು ಎಲ್ಲ ಮಾಡಿರೋದು. ಯಾಕೆ ಅಂತಂದರೆ ನಾವಂತೂ ಕೆಲಸ ಮಾಡಿ ಸಾಕಾಯ್ತೆ. ಆದರೂ ಅದರಲ್ಲಿ ಈ ಒಂದು ವ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ವ್ಲಾಗ್ ಹಾಕಬೇಕಲ್ಲ ಅನ್ನೋ ಒಂದು ಕಷ್ಟದಲ್ಲಿ ಅಷ್ಟು ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಒಳ್ಳೆ ಪ್ರತಿಫಲ ಬೇಕಲ್ವಾ? ಪ್ಲೀಸ್ ವ್ಯೂಸ್ ಕೊಡಿ. ಅಷ್ಟೇ ನಾನು ಕೇಳೋದೀನಿ, ಏನು ಕೇಳ್ತೀನಿ ಹೇಳಿ, ವ್ಯೂಸ್ ಕೊಡಿ ಪ್ಲೀಸ್, ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಪೂರ್ತಿ ನೋಡಿ. ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಇರುತ್ತೆ ಅಂತ ನಾನು ಭಾವಿಸ್ತಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ನಾನು ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂದರೆ ಪನ್ನೀರ್ ತರೋದಕ್ಕೆ. ನಿಮ್ಮನ್ನು ನೀವು ನಾನು ಎಲ್ಲ ಹೋಗ್ಬಿಟ್ಟು ಪನ್ನೀರ್ ತಗೋಣ ಬನ್ನಿ. ಕೂಗು ಇವಾಗ ಸುಮಾರು 10 ಗಂಟೆ ಹತ್ತಿರ ಆಗಿದೆ. 10:02 ಎಷ್ಟು ಹೇಳ್ತೀನಿ. ಟೈಮ್ ನೋಡಿ ಎಷ್ಟಾಗಿದೆ ಗೊತ್ತಾ? ಸುಮಾರು ಒಂದು 20 ನಿಮಿಷ ಆಯಿತು. ನಾನು ಟೈಮೇ ನೋಡಿಲ್ಲ. ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ಅಲ್ವಾ. ನಮ್ಮ ಟ್ಯಾಲೆಂಟ್ ನೋಡಿ ಹೇಗಿದೆ. ಬ್ರಿಲಿಯಂಟ್. ನನ್ನ ಟ್ಯಾಲೆಂಟ್ ನೋಡಿ ಎಲ್ಲಾನು ಒಟ್ಟರ್ ಕಲ್ಸ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲರೂ ಹೊಟ್ಟೆ ಊರಿಗೆ ಬೆಂಕಿ ಬಿದ್ದಿದೆ ಫ್ರೆಂಡ್ಸ್. ತಣ್ಣೀರು ಹಾಕೊಳ್ಳಿ ಚೆನ್ನಾಗಿ. ಓಕೆ, ಹಾಂ, ಚೆನ್ನಾಗಿ ಒಂದು ಕೋಲ್ಡ್ ವಾಟರ್ ಕೊಡ್ರಿ, ಸರಿ ಆಗ್ಬೋದು. ಸ್ವಲ್ಪ ಇಲ್ಲ ಜ್ಯೂಸ್ ಕುಡಿರಿ, ಐಸ್ ಕ್ರೀಮ್ ತಿನ್ನಿ. ಓಕೆ, ಹಾಗೆ ಇವಾಗ ಹೋಗಿ ತೊಗೊಂಡ್ಬಾರ. ನಿನಗೆ ಪನ್ನೀರ್ ಇಷ್ಟನಾ? ನೀವು ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ಭಾವನೆ ಅಂದ ಒಂದು ಅಂದ್ಕೊಡು. ಕಲಕು ಪಲಾವೇ ಮಾಡಿಲ್ಲ. ನನಗೆ ಯಾವಾಗ ಈ ತೊಗರಿಬೇಳೆ ಹೇಳಿದ್ನಲ್ಲ, ನನಗೆ ಹಸಿ ಕಾಳು ಸಿಗದೇ ಇರೋ ಕಾರಣ ನಾನು ಪಲಾವೇ ಮಾಡೋದು ಬಿಟ್ಟಿದ್ದೀನಿ. ಮನೇಲಿ ಏನು ಮಾಡೋದು ಅಡುಗೆ ಅಂತ ಗೊತ್ತಾಗಲ್ಲ. ಒಂದು ಬೇಳೆ ಸಾರು ಮಾಡ್ಬಿಡ್ತೀನಿ, ಅದಕ್ಕೆ ಮುದ್ದೆ ಮಾಡ್ಬಿಡ್ತೀನಿ. ಅದು ಉಂಡು ಅದು ಬೋರ್ ಆಗಿಬಿಟ್ಟು ಮನೆಗೆ ಪಿಜ್ಜಾ ತಿಂದಿದ್ದಾಯಿತು. ಇವಾಗ ಪಲಾವು ಈ ರೀತಿ ಮಾಡೋಣ ಅಂತ. ಯಾಕಂದ್ರೆ ನನ್ನ ಮಗಳಿಗೆ ಫೇವ್ರೇಟ್ ಅದು. ವಾರಕ್ಕೊಮ್ಮೆ ಇಲ್ಲ ಅಂದರೆ ಹೆಂಗೆ ಹೇಳಿ, ಫೇವ್ರೇಟ್ ಆದಮೇಲೆ. ಓಕೆನಾ? ಬನ್ನಿ, ಲೆಟ್ಸ್ ಗೋ. ಯಾಕೋಗು ನಾಯಿ ಮರಿ ಶಾಲೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತೆಲ್ಲ ಕೆಲಸ ಮಾಡಿ ಬೇಗ ಎಲ್ಲ ಕೆಲಸ ಮಾಡ್ಬಿಟ್ಟು ನನ್ನ ಕೈ ನೋವು ಹೋಗ್ಬಿಟ್ಟಿತ್ತು ನನಗೆ ಫುಲ್ಲು. ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಹಂಗಾಗಿ ಈ ಕೈಯಿಂದ ಏನು ಜಾಸ್ತಿ ಹೆವಿ ವರ್ಕ್ ಮಾಡೋದಕ್ಕಾಗಲ್ಲ.
ಹಾಗಾಗಿ ತುಂಬ ಕೈ ನೋವು ಅಂತ ರಾತ್ರಿ ಎಲ್ಲ ವೀಕ್ಸ್ ಹಚ್ಕೊಂಡು ಹಾಕೊಂಡ್ಬಿಟ್ಟಿದೆ. ಅದಕ್ಕೆ ನಮ್ಮ ಕೂಗು ಅಮ್ಮಂಗೆ ಕೈ ನೋವು ಅಂತ ಹೇಳ್ಬಿಟ್ಟು ನನ್ನ ಒಂದು ಕೆಲಸದ ಜವಾಬ್ದಾರಿ ಅದು ತೊಗೊಂಡು ಎಲ್ಲ ಕೆಲಸ ನಿಭಾಯಿಸ್ಬಿಟ್ಟಿದೆ ಇವತ್ತು. ದಿವಾನಿ ಇದೆಲ್ಲ ಆಗುತ್ತಾ? ಹಂಗಂದ್ರೆ ಉಂಬಕ್ಕಾಗಲ್ಲ. ಇನ್ನೊಂದಕ್ಕೂ ಮತ್ತೊಂದು ಈ ಕೈಗಳು ಯೂಸ್ ಮಾಡದೆ ಅದಂಗೆ ಯಾರು ಮಾಡ್ತಾರೆ ಫ್ರೆಂಡ್ಸ್? ಏನಂತ ಮಾತಾಡೋದೆ ಫ್ರೆಂಡ್ಸ್? ಈ ಕುಕ್ಕು ನಾಯಿ ಕುಕ್ಕು ಮಾತಾಡೋದಕ್ಕೊಂದು ಇತಿಮಿತಿ ಬೇಡ, ಮೀನಿಂಗ್ ಬೇಡ, ಮೀನಿಂಗ್ ಇಲ್ಲ. ಹಿಂಗೆ ಮಾಡ್ತೀನಿ ಅಂದ ತಕ್ಷಣ ಉಣ್ಣೋದು ಮತ್ತೊಂದು ತಲೆ ಹಚ್ಕೊಳ್ಳೋದು ಬೇರೆ ಏನು ಕೆಲಸನೇ ಇಲ್ವಾ? ಇಂಪಾರ್ಟೆಂಟ್ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಅಲ್ವಾ? ಬುದ್ಧಿ ಇದೆಯಾ? ಹೋಗೋಣ. ಬಾಯ್ ಬಾಯ್ ಕುಕ್ಕು, ಕುಕ್ಕು ಬಾಯ್. ಆಯಿತು ನೋಡಿ ಹೆಂಗೆ ಕಪ್ಪಲೇಟ್ ಆಡ್ದಂಗೆ ಆಡ್ತಾಳೆ ನೋಡಿ ಅವಳು. ಕಪ್ಪಲೇಟ್ ಆಡ್ದಂಗೆ ಆಡ್ತಾಳೆ. ಅವಳು ಆಡೋದಕ್ಕೂ ನಾವು ಆಡೋದಕ್ಕೂ ಚೆನ್ನಾಗಿದೆಯಲ್ಲ. ಒಂದು ಕುಕ್ಕು ನನಗೆ ಸರಿಯಾಗಿ ಆಡ್ತೈತಿ ಕುಕ್ಕು ಮಾಡಿ. ಕುಕ್ಕು ಹಾಯ್, ಎಲ್ಲಿದ್ದಾಳು? ಇಲ್ಲಿದ್ದಾಳೆ ನೋಡಿ. ಸರಿ ಬಾಯ್ ಬಾಯ್ ಬಾಯ್. ಇದಾ ಇದರಲ್ಲ ಮಶ್ರೂಮ್ ಹೆಂಗೆ? ಮಶ್ರೂಮ್ 55. ಗಾಡೀಲಿ ದುಡ್ಡಿದೆ ತಗೊಬರ್ತೇನೆ. ರಾಣಿ ಕನ್ನಡ ಬ್ಲಾಗ್ಸ್. ಚೇಂಜ್ ಇಲ್ಲ. ಕಾಫಿ ಪೌಡ್ರ್ ಇದೆಯಾ? ಕಾಫಿ ಪೌಡ್ರ್. ರಾಣಿ ಕನ್ನಡ ಬ್ಲಾಗ್ಸ್ ಅಂತ, ಕನ್ನಡ ಬ್ಲಾಗ್ಸ್ ಬಂತೇನೋ ಕೊಡಿ. ಹಾಂ ತಗೊಂಡ್ಬಂದೆ ಪನ್ನೀರು. ಪನ್ನೀರ್ ಸಿಕ್ತು, ಪನ್ನೀರ್ ಇಲ್ಲೇ ಸಿಕ್ತು. ಇಲ್ಲೇ ಸಿಕ್ತಾ? ಅದೀಗ ಬೇರೆ ಬಂದೆ. ಇಲ್ಲೇ ತಗೊಂಬಂದೆ. ಏನು ಮಾಡ್ತಿದ್ದು? ಎಷ್ಟಾಗಿದೆ ಟೈಮು? 11:15. ಹಾಂ, ಟೈಮ್ ಬಂದು 11:15 ಇಲ್ಲಿ ನಾವು ಹೇಳ್ಕೊತಾ ಆಗಿದೆ ಗೊತ್ತಾ. ಹೊಟ್ಟೆ ಬೇರೆ ತುಂಬ ಚೆನ್ನಾಗಿ ಅಷ್ಟವಾಗಿದೆ. ಮೊನ್ನೆ ಪಿಜ್ಜಾ ಅದು ಇದೆ ತಿಂದು ಸ್ವಲ್ಪ ಚೇಂಜ್ ಆಗ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಪಲಾವ್ ಮಾಡೋಣ ಚೆನ್ನಾಗಿ ಅಂತ ಪನ್ನೀರೆಲ್ಲ ತೊಗೊಂಡು ಬಂದು ಇಷ್ಟೆಲ್ಲ ತರಕಾರಿ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಗೋವಿಂದ ಓ ಗೋವಿಂದ 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 ಅಂತ ಎಗ್ರಕೊಂಡು ಹೋಗ್ಬಿಡ್ತು. ಏನು ಕರೆಂಟು ಅಂತ ಇದ್ದೆ. ಅದಕ್ಕೆ ಈಗ ಏನು ಮಾಡೋಣ, ಯಾವಾಗ ಬರ್ತದೋ ಏನು ಕತ್ತಿಯೋ ಅದಕ್ಕೋಸ್ಕರ ಬ್ರೆಡ್ ತಿನ್ನೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ. ತುಂಬ ಚಂದ ಉಂಟು ಕಾಫಿ ಗೊತ್ತಾ, ನಾನು ಮಾಡೋ ಕಾಫಿ. ಅದರ ಕೂಕು ಕೊಡ್ತೀನಿ ಇವಾಗ. ನಾನು ಕುಡಿಯಲ್ಲ ಕೂಕು ಇವಾಗ. ನಾನು ಕಾಫಿ ಕುಡಿಯಲ್ಲ, ಬ್ರೆಡ್ಡು ತಿನ್ನಲ್ಲ. ಏನು ತಿಂದೆ ಬೈ ಪೂರ್ತಿ ಪಲಾವೇ ತಿಂದ್ಬಿಡು. ಪಲಾವ್ ಪೂರ್ತಿ ಪ್ರಪಂಚನೇ ಹಾಂ. ವೆರೈಟಿ ಪಿಜ್ಜಾ ಕೊಡ್ತೀನಿ. ಪಿಜ್ಜಾ ಬೇಡ, ನಾನು ಬಿಟ್ಬಿಟ್ರೆ ನಾನು ಬೈಯಂಗಿಲ್ಲ ಅಂತಾಳೆ. ವೀಡಿಯೋದೆಲ್ಲ ಉತ್ತರ ನೋಡಿ
ನಾನು ಬೇಡ ಹೇಳಿದೀನಿ, ನಂಗೆ ಬೇಡ ಆಯ್ತಾ ಓಕೆ ಅಂತಾಳೆ. ಆರ ತಿಂದಿದ್ದೆ ಅಲ್ಲೆಲ್ಲ ಪೀಸು. ಹಾಂ ಅದೇ ಹೊಟ್ಟೆ ತುಂಬ ತಿನ್ಬೇಕೇನೋ ಕೊಡ್ಸಿದ್ದಕ್ಕೆ ಅದೇನೋ ಹೇಳ್ತಾರೆ, ಗಾಳಿ ಬಂದಾಗ ತುರ್ಕೊಳ್ಳೋದು ಅಂತ. ಹಂಗೆ ಗಾಳಿ ಬಂದಾಗ ತೂರ್ತಾ ಇರ್ಬೇಕು, ಸಿಕ್ಕಾಗ ಸೀರುಂಡೆ ಅಂದ್ರೆ ಹೀರ್ಕೊಂಡು ತಿನ್ಬೇಕಲ್ವಾ. ನಗನೇಳ ಬದಿಯಾರಿ ಹೆಂಗಾಗತ್ತೆ, ಹೊಟ್ಟೆ ತುಂಬಿಲ್ಲ. ನಾನು ಹೇಳ್ತಾ ಇದ್ದೆ ನಿನ್ ಕೂಕು ನಗುತ್ತೆ ಅಂತ. ಕೂಕಿಗೆ ಸಣ್ಣ ಪಾಪಿಗೆ ಆರಿಸ್ದಂಗೆ ಆರಿಸ್ಬೇಕು, ಬಾಯಿ ಕೈಯೆಲ್ಲ ಹಂಗ ಸುಟ್ಕೊಂಡು ಕೈ ಮೈ ಸುಟ್ಕೊಂಡು ಹೋಗತ್ತೆ ಹೋಗ್ತಾರ. ನಿನ್ನ ತೋರ್ಸ್ತಾ ನಗಲ್ಲ ಯಾವ ಹುಟ್ಟಿಗೆ ನುಗ್ತೀಯ ಅಂತ ನಾನು ಆಡ್ತಾನೆ ಅವಳು ಹಂಗೆ ನಗ್ತಾ ಇರೋದು. ಹತ್ತಿ ಕೆಳಗೆ ಗೊತ್ತಾ. ಈಗ ಬ್ರೆಡ್ ತಿನ್ನೋಣ, ಕರೆಂಟ್ ಬಂದಾಗ 3 ಗಂಟೆ ಆಗಲಿ ನೀನು ಪಲಾವ್ ಮಾಡ್ಕೊ. ಕರೆಂಟ್ 3 ಗಂಟೆ ಮಿಕ್ಸಿಗೆ ಹಾಕ್ಬಿಟ್ಟು ಹಂಗೆ ಮಾಡು. ಮಿಕ್ಸಿಗೆ ಹಾಕ್ಬಿಟ್ಟು ಹಂಗೆ ಹಾಕಿದ್ರೆ ಪಲಾವ್ ಚೆನ್ನಾಗಿರೋದು. ಹಂಗಾದ್ರೆ ನಾನು ತಿಂಬೋದು ತಿಂಬಲ್ಲ. ಇವಳಿಗೆ ಮಿಕ್ಸಿಗೆ ಹಾಕ್ಬಿಟ್ಟು ಹಂಗೆ ಪಲಾವ್ ಮಾಡೋದಾಳೆ. ನನಗೆ ಮೊದಲೇ ಊಟ ಸೇರ್ತಾ ಇಲ್ಲ. ನನಗೆ ಏನಾಗಿದ್ದು ಯಾರು ಏನು ಮಾಡೋರು ಗೊತ್ತಿಲ್ಲ. ಹೊಟ್ಟೆ ಊಟನ ಈಗ ಇಟ್ಲಾಗೆ ಇಳಿತಾ ಇಲ್ಲ. ಪಾಕಕ್ಕೆ ಹೊಲದ ಅನ್ನ ಸಾರು ನೋಡ್ಬಿಟ್ರೆ ಅದ್ರ ಬರೀ ಸಾಂಬಾರು ಪುಡಿ ಮಾಡಿ ನಾವು ಒಂದು 5-6 ತಿಂಗಳು ಆಗೋಯ್ತು. ಎಲ್ಲ ಮಿಕ್ಸಪ್ ಆಗ್ಬಿಟ್ಟು ನನಗೆ ಇಕ್ಕದ ಅವೆಲ್ಲಗಳು. ಇವಳು ನನಗೆ ಮಿಕ್ಸಿಗೆ ಹಾಕ್ಬಿಡಂತಾಳೆ. ಮಿಕ್ಸಿಗೆ ಹಾಕಿದ್ರೆ ಹೆಂಗೆ ಚೆನ್ನಾಗಾಗುತ್ತೆ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅದು ಆಗಿ ತಳ್ಕು ಬಳ್ಕು ಅನ್ನೋದು ಹುಡುಗಿ ರೆಡಿ ಆಗ್ತಾರಲ್ಲ ಹಂಗೆ ಚಂದ ಮಾಡಿದ್ರೆ ಗಂಟ್ಲಲ್ಲಿ ಅದು ಊಟ. ನಾನು ಮಾಡಿದೆ ಅಡುಗೆ ಗಂಟ್ಲಿಗೆ ನಾನು ಮಾಡಿದೆ ಅಡುಗೆ. ಅದಕ್ಕೆ ಚಂದ ಕಾಫಿ ಮಾಡಿದ್ದೀನಿ. ಬ್ರೆಡ್ ತಿಂದು ಒಂದೊಂದು ಎಷ್ಟು ತನಾಗಲಿ ಕರೆಂಟ್ ಬಂದಾಗ ಮಿಕ್ಸಿಗೆ ಹಾಕ್ಬಿಟ್ಟು ಪಲಾವ್ ಮಾಡೋಣ. ವೆಯ್ಟ್ ಮಾಡೋಣ. ಓಕೆ, ಇದು ಕೊಕೊನ. ಇದು ಈ ನಾಯಿ ಕಾಫಿ ಕುಡಿತೆ, ಬ್ರೆಡ್ ತಿನ್ನುತ್ತೆ, ಪಲಾವನ್ನೇ ತಿನ್ನೋದು ಬಿಡ್ರಿ ಏನು ತಿಂಬಲ್ಲ. ಅದ್ರ ಬೇರೆ ಇಲ್ಬೇಡಮ್ಮ ಬ್ರೆಡ್ ಒಂಥರ ಮೆತ್ಕೊಂಡು ಕಾಯಲ್ಲಿ ಹಿಡ್ಕೊ. ಫ್ರೆಂಡ್ಸ್, ಇದು ಕಾಫಿ ಎಲ್ಲ ಕುಡ್ದು ಬ್ರೆಡ್ ಎಲ್ಲ ತಿಂದು ಕಾಫಿ ಎಲ್ಲ ಕುಡಿದು ಬ್ರೆಡ್ ಎಲ್ಲ ತಿಂದು ಅಲ್ಲ ಕಾಫಿನ ಕುಡಿದು ಬ್ರೆಡ್ನ ಅಂತ ತಿಂದು ಚೆನ್ನಾಗಿ ನಿಲ್ಸ್ಕೊಡಿ, ಮಿಲೆ ನಿಲ್ಸ್ಕೊಡಿ. ಬಾಯ್. ಕರೆಂಟ್ ಬಂದಾಗ ಮಿಕ್ಸಿಗೆ ಹಾಕಿದಾಗ ನಿಮ್ಗೆ ತೋರಿಸ್ತೀನಿ. ಟೇಕ್ ಇಟ್ ಯುವರ್ ಕಾಫಿ ಆ್ಯಂಡ್ ಈಟ್ ದಟ್ 1 ಬ್ರೆಡ್ ಪೀಸ್. ಟೇಕ್. ನಗು ಯಾಕೆ ಮಗು, ನೀ ಯಾಕೆ ನಗುದು ಮಗು? ಮಕ್ಕಳು ಎಲ್ಲಾರು ನಗ್ತಾರ, ಸುಮ್ಕತಾರೆ. ಮಕ್ಕಳು ನಕ್ರೆ ಅಮ್ಮ ಕೂದಲೇ ನಗ್ಬೇಡ. ಸಣ್ಣ ಇರ್ತಾರೆ 5 ತಿಂಗಳು ಮಕ್ಕಳು, ಅವು ನಗ್ತಾಗೆಲ್ಲ ಅಮ್ಮ ಕೂದುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಗೊತ್ತಿಲ್ಲ ಅದಕ್ಕೆಲ್ಲ ಕೂದಿದ್ರೆ ಅದು ಅವರು ಬಾಡಿಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಏನೋ ಪೋಷಕಾಂಶಗಳು ಏನು ಇರ್ತಾವಲ್ಲ ಮನುಷ್ಯಗೆ ಎಷ್ಟು ಬೇಕೋ ಅಷ್ಟು ಅದೆಲ್ಲ ಹೋದಾಗ ಒಂದು 5 ತಿಂಗಳು ಆದ ನಂತರ ಅವು ವರ್ಕ್ ಮಾಡಕ್ ಸ್ಟಾರ್ಟ್ ಆಗ್ತಾವೆ. ಲಾಸ್ ಆಗಿರೋದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಇದಿಲ್ಲ ಅಂತ ಆವಾಗ ಏನಾಗುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ. ಅದು ಮಕ್ಕಳಾದ್ಮೇಲೆ ಚೆನ್ನಾಗಿ ಫುಡ್ಡು ಒಳ್ಳೊಳ್ಳೆದು, ಫುಡ್ಡು ಈ ಡ್ರೈ ಫ್ರೂಟ್ಸು ಒಳ್ಳೊಳ್ಳೆದು ಎಲ್ಲ ತಗೊಂಡ್ರೆ ಕೂದಲೇ ಉದ್ರಲ್ಲ. ಹಂಗಂದೆ 5 ಮಕ್ಳಾಗಲ್ಲ, 5 ತಿಂಗಳು ಮಕ್ಳಾಗಲ್ಲ ಅನ್ನಕ್ತಾರೆ ಅಂತ ಆಫ್ ಮಾಡ್ಲು ನೋಡಿ. ನಮಗೆ ಕೈಗೆ ತುಡಿ ಹಿಡ್ಕೊಂಡು ನಡುಗ್ತೈತೆ ಮೇಲೆ ಒಯ್ಕೊಂಬಂಗೆ. ಯಾಕೆಂದ್ರೆ ಅಷ್ಟೊಂದು ಹೊಟ್ಟೆ ಹಶ್ವಾಗಿದೆ. ನೀನು ಈ ಥರ ಏನೋ ಕಾಮೆಂಟು ಬೇರೆ ಥರ ಆಗ್ತಾರೆ ಅವರು. ಬಟ್ ಊಟ ಸೇರಲ್ಲ, ಹೊಟ್ಟೆ ಹಶ್ವಾಗುತ್ತೆ. ತಿನ್ಬೇಕಾ ನಾಯಿ ಮರಿ ಕೋತಿಯು ನೀನು ನೋವಾಗುತ್ತೆ ಅಮ್ಮ. ನೋಡು ಫೋನ್ ತಗೊಂಡು ಸುಮ್ಮನೆ ಹಿಡ್ಕೊಂಡು ನಿಂತಿರಲ್ಲ. ಕಾಫಿ ತಗೊಂಬ. ಕುಡಿಯಂಗಾಗಿಲ್ಲ ಕಣವ. ಅಡುಗೆ ಆಗೋದು ಲೇಟ್ ಆಗುತ್ತೆ. ಅಂತೂ ಮಿಕ್ಸಿಗೆ ಹಾಕಿದ್ದಾಯ್ತು. ಇವಾಗ ಎಲ್ಲ ಹೆಚ್ಚಿಬಿಟ್ಟು ಉಣ್ಣೋದು 6 ಗಂಟೆಗೆ. ನೋಡಿ, ನನ್ನ ಒಂದು ಬ್ಯೂಟಿ ಸೀಕ್ರೆಟ್ ಹೆಂಗೆ ಗೊತ್ತಾ? ಬ್ಯೂಟಿ ಸೀಕ್ರೆಟ್ ಇದೆ. ಈ ಥರ ನಾನು ಒಂದು ಫುಲ್ ಇಷ್ಟಪ್ಪ ಒಂದು ತೊಗೊಂಡಿದ್ದೀನಿ. ಇದನ್ನು ಬೀಟ್ರೋಟು ಹಾಗೆ 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿದ್ದೀನಿ, ಸಣ್ಣ ಪೀಸು. ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. ಸಿಕ್ಕಂಥ ಟೈಮಲ್ಲಿ ಡೈಲಿ ತಿನ್ನೋಕ್ಕಾಗದಿದ್ರು ಈ ಥರ ಏನು ತರಕಾರಿ ಪರವಾಗಿಲ್ಲ ಎಷ್ಟಾರು ತಿನ್ನಲ್ಲ. ಆ ಟೈಮಲ್ಲಿ
ಕನ್ಸ್ಯೂಮ್ ಮಾಡ್ತೀನಿ. ಮಿಸ್ಸೇ ಮಾಡಲ್ಲ. ನನಗೆ ಗೊತ್ತಾ ಅಷ್ಟು ತರಕಾರಿ ಹೆಚ್ಚಬೇಕಾದ್ರೆ ಬೋರ್ ಆಗುತ್ತೆ. ಅವಾಗ ಏನು ಮಾಡ್ತೀನಿ ಅಂದರೆ ಈ ಥರ ಈ ಥರ ಬಾಯ್ಗೆ ಹಾಕೊಂತ ಈ ಥರ ಎಷ್ಟ ಹಾಕ್ತೀನಿ. ಅವಾಗೇನಾಗುತ್ತೆ ಅದಕ್ಕೊಂದು ಸಪ್ರೇಟಾಗಿ ಕುತ್ಕೊಳ್ಳೋಂಥ ನೆಸೆಸಿಟಿ ಇರಲ್ಲ. ಹೊಟ್ಟೆಗೂ ಓದೋದಾಗುತ್ತೆ, ಹೊಟ್ಟೆ ತುಂಬ ಅಶ್ವಿದ ಸ್ವಲ್ಪ ತಣ್ಣಗೂ ಆಗುತ್ತೆ. ಆಗೋವರೆಗೂ ಇದು ನನ್ನ ಒಂದು ಸೀಕ್ರೆಟು. ನೀವು ಬೇಕಾದ್ರೆ ಟ್ರೈ ಮಾಡಿ. ತುಂಬ ಗ್ಲೋ ಇರುತ್ತೆ, ಸ್ಕಿನ್ನು ಚೆನ್ನಾಗಿರುತ್ತೆ, ಪಿಗ್ಮೆಂಟೇಷನ್ ಹೋಗುತ್ತೆ, ಹೆಲ್ದಿಯಾಗೂ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ. ಹಸಿ ತರಕಾರಿ ತಿನ್ನೋದು ಎಷ್ಟು ಸೌಂಡ್ ಬರ್ತಿತ್ತೆ ಮಂಡಾಗಿದೆ ಚಾಕು ಆಶ ಏನು ಇರಿಟೇಟ್ ಇರಿಟೇಟ್ ಅಂತ. ಇದು ಮಂಡ ಐತೆ, ಇದೊಂದು ತರಕಾರಿ ತಗೊಂಡ್ಬಂದು ವಾರದ ಮೇಲೆ ಆಗೋಗಿದೆ. ಅವೆಲ್ಲ ಒಂಥರ ಬಲ್ತಾಗಿ ಅದ್ರೇನೋ ಒಂಥರ ಅಂತ ಫ್ರೆಶ್ ಇಲ್ಲ ಅಂದರೆ ಫ್ರೆಶ್ಶೇ ಫ್ರಿಜ್ಜಲ್ಲಿ ಇಟ್ಟಿದ್ದು ವಾರ ಆಗಿದೆಯಲ್ಲ ತಂದು. ಹಂಗಾಗಿ ಇವನ್ನ ಈ ಥರ ಹೆಚ್ಚಿಗೆ ನನಗೆ ಬೇಗ ಕೆಲಸ ಆಗೋದು ನಿಧಾನಕ್ಕೆ. ಹಿಂಗೆ ಹೆಚ್ಚಿಬಿಟ್ರೆ ಇವತ್ತಲ್ಲ ವಾರ ಕುಣ್ಬೇಕಂತ ನಾವು ಈ ಥರ ಮಾಡ್ತಾ ಇದ್ದೀನಿ. ಹೇಳಿದೆನಾ ಐಡಿಯಾ? ಕಾಮೆಂಟಲ್ಲಿ ತಿಳಿಸಿ. ಎಷ್ಟು ಹಾಕ್ಬಿಡ್ತೀನಿ ಅಲ್ಲ ಅನ್ನ ಹುಡುಗರು ಮಾಡೋಣ. ಆಯ್ತು, ಕಮ್ಮಿ ನೀರು. ಅಂದರೆ ಫ್ರೆಂಡ್ಸ್ ಇವಾಗ ಯಾಕಣ್ಣ ಬನ್ನಿ ಹಂಗೆ ಉದುರಿಸ್ಬಿಡ್ತೀನಿ. ನಾನು ಒಗ್ಗರಣೆಗೆ ಹಾಕಿಲ್ಲ, ಯಾಕಂದರೆ ಕಚ್ಕೊಂಡ್ಬಿಡುತ್ತೆ ಅಂತೇಳಿ. ಹೆಂಗೆ ಹಾಕಿದ್ರು ಹಿಂಗೆ ಯಾಕೆ ಸಾಕ್ಬೇಕೈತೆ, ಕಚ್ಕೊಂಬಲ್ಲ ಅಲ್ಲ ತಳಕ್ಕೆ ಪಾತ್ರೆಗೆ ತೆಗ ಹಂಗೆ ತಿನ್ನು. ತಿಂದರ್ಸ ತಿಂತೀನಿ. ಚೆನ್ನಾಗ ಸಾಲ್ಟ್ ಹಾಕಂತೀನಿ, ಚೆನ್ನಾಗುತ್ತೆ. ಹಾಕಿದ್ದೀನಿ ಅಲ್ಲ ನೀನು ಹಾಕಂತೀನಿ ಸಾಲ್ಟ್ ಅಂತ. ಇವಳು ಹೇಳೋದು ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ ಸಾಲ್ಟ. ಸಾಲ್ಟ್ ಹಾಕೋದು ಮೇಲೆ ಹೇಳ್ತಾಳಲ್ಲ ನೋಡ್ತಾಳೆ ಇವಳು. ನಾನು ಹೇಳಿದ್ದು ಈ ತಿಂದಲ್ಲ ಸಪ್ಪೆ ತಿಂದಲ್ಲ ಸಾಲ್ಟ್ ಹಾಕಂತ ತಿನ್ನೋದು ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೆಂಗೆ ಅರ್ಥ ಮಾಡ್ಕೊಂಡೆ ಅಂತಂದರೆ ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಮ್ಮ, ಉಪ್ಪು ಚೆನ್ನಾಗಿ ಹಿಡೀಲಿ. ಮುಂಚೆನೇ ಉಪ್ಪು ಹಾಕ್ಬಿಟ್ಟಿದೆಯಲ್ಲ ಮಸಾಲೆ ಎಲ್ಲ ಈ ಅಕ್ಕಿ ಪಲಾವ್ಗೆಲ್ಲನೂ ಸಪ್ರೇಟಾಗಿ ಇದಕ್ಕೊಂದು ಸ್ವಲ್ಪ ಹಾಕ್ಬಿಡು ಒಂದು ಚಿಟಿಕೆ ಅಂತ ಅಂದ್ಕೊಂಡೆ. ಹಂಗೆ ಹೇಳಿದ್ಲು ಅಂತೇಳಿ. ಒಂದು ವಿಷಲ್ ಕೂಗು ಇದು ಯಾಕೋ ಸೌಂಡ್ ಬರುತ್ತೆ. ಕೂಗ್ಬಿಟ್ರೆ ಆಯಿತು ಪಲಾವ್. ಹಾಂ ಅಲ್ಲ ಬಟಾಣಿ ಹಾಕಿ ಪನ್ನೀರ್ ಹಾಕಿ ಸ್ಪೆಷಲ್ ಮಾಡಿದರೆ ಗಂಟ್ಲಾಗ ಇಳಿಯುತ್ತೇನೋ ಅಂತ ಮಾಡಿದ್ವಿ ನೋಡಿ. ಇಷ್ಟು ತಿಂದ ಮೇಲೆ ನೆಕ್ಸ್ಟ್ ಮತ್ತೆ ಇಟ್ಕೊಳ್ಳುವ. ನಾನು ನೋಡೋಕೆ ಚಂದ ಕಾಣಕ್ಕಲ್ಲ. ಇಷ್ಟು ಇವತ್ತಿನ ನನ್ನ ಒಂದು ಮೀಲ್. ಪನ್ನೀರ್ ಹಾಕ್ಕೊಂಬಿಟ್ಟು ಉಪ್ಪಿನಕಾಯಿ ಒಳಗೆ ಬಟಾಣಿ ಒಂದೆರಡು ಎಳ್ಕೊಂಬಿಟ್ಟು ಉಪ್ಪಿನಕಾಯಿ ಒಳಗೆ ಹಿಂಗೆ ಸವರ್ಕೊಂಬಿಟ್ಟು ವಾಹಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಮೊಸರು ಬಜ್ಜಿನ ಮಿಸ್ ಮಾಡ್ಕೊಂಡಿದ್ದೆ ನಿಮಗೆ ಶೇರ್ ಮಾಡೋದು. ಮೊಸರು ಬಜ್ಜಿಗೆ ಏನೇನು ಹಾಕಿದೆ ಗೊತ್ತಾ? ಸೌತೆಕಾಯಿ, ಈರುಳ್ಳಿ, ಮೊಸರು. ಮೊಸರು ಬಜ್ಜಿಗೆ ಸೌತೆಕಾಯಿ, ಈರುಳ್ಳಿ, ಮೊಸರು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಸೌತೆಕಾಯಿ ಹಾಕಿರೋದ್ರಿಂದ ಸಣ್ಣಗೆ ಹೆಚ್ಚಿ ಪೀಸ್ ಮಾಡಿ ನೀವು ಹಿಂಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಟೇಸ್ಟ್ ಫುಲ್ ಚೆನ್ನಾಗಿದೆ. ಪನ್ನೀರ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾಯಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಬಾಯ್. ನಿನ್ನೆಲ್ಲ ತೋರಿಸೋದಕ್ಕೇ ಬಂದಿದ್ದು ಕೋಕೋ ನಾಯಿ. ನನ್ನೆಲ್ಲ ತೋರಿಸ್ಬೇಡ ನೀನು, ನನ್ನ ಏನು ತೋರಿಸ್ತೀಯ, ಏನೇ ತೋರಿಸ್ತೀಯ ಮಾತಾಡೋದಂತಾರೆ ಬಂದು ನಾಯಿ ಮರಿ. ನಾನು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ. ಸ್ನಾನ ಮಾಡೋಕ್ಕೂ ಬೋರು. ನಾನು ಒಂದು ದಿನ ಸ್ನಾನ ಮಾಡ್ದಂಗೆ ಇರ್ತಿರ್ಲಿಲ್ಲ. ಹಂಗಂತ ನಾನು ಎಷ್ಟೊತ್ತೇ ಆಗಲಿ ರಾತ್ರಿ 10 ಗಂಟೆ ಆಗಲಿ ನಾನು ಸ್ನಾನ ಮಾಡೋದು ಬಿಡಲ್ಲ. ಸ್ನಾನ ಮಾಡೇ ಮಲ್ಕೊಳ್ಳೋದು ಅದೇನೋ ಅಭ್ಯಾಸ ನನಗೆ ಗೊತ್ತಿಲ್ಲ. ನನಗೆ ಸ್ನಾನ ಮಾಡದೇ ಇರೋದಕ್ಕಾಗಲ್ಲ. 10 ಗಂಟೆ ಆಗಲಿ ಸ್ನಾನ ಮಾಡಿ ಮಲ್ಕೊತೀನಿ. ಬಟ್ ಆದರೆ ಸೋಂಬೇರಿತನ ಆ ಥರ ಒಂಥರ ಏನು ನಮಗೆ ಇಂಟ್ರೆಸ್ಟ್ ಇಲ್ಲ ಬ್ಲಾಗ್ ಮಾಡೋದಕ್ಕೆ ಅಂತಲ್ಲ, ಇಂಟ್ರೆಸ್ಟ್ ಇಲ್ಲ. ಆದರೆ ಏನೋ ಒಂಥರ ಹಾಕಿ ಹಿಡಿದು ಕುಂಡ್ರಿಸ್ದಂಗೆ ಆಗುತ್ತೆ. ಹಾಗೆ ಗೊತ್ತಿಲ್ಲ. ಈಗ ನಮ್ಮ ಕೂಕು ಹಿಂಗೆ ಆದರೆ ಆಗಲ್ಲ ಅಂತ ಅವಳು ಕೂಡ ಒಂದು 4 ದಿನ ಸ್ನಾನ ಮಾಡೋದು ಬಿಟ್ಟು
ಅವಳೇ ಮಾಡ್ತಿದ್ಲು. ಭಾನುವಾರ ದಿನ ರಜಾ ಹಾಕ್ಬಿಟ್ಟವಳು. ಇವಾಗ ಭಾನುವಾರ ಸ್ನಾನ ಮಾಡಲ್ಲ ಅವಳು. ಮಕ್ಕ ತೊಗೊಬಿಟ್ಟು ಮನೆಗೆ ಆರಾಮಾಗಿರ್ತಾಳೆ. ನಮ್ಮ ದಿನ ಸ್ನಾನ ಮಾಡೋದು ಅಂತ ತಲೆ ತಿನ್ನುತ್ತೆ ಅಂತ ಒಂದಿನ ರಜಾ ಹಾಕ್ಬಿಡ್ತೀನಿ ನಮ್ಮ ಅಂತೇಳಿ ಅವ್ಳು ಫುಲ್ ಸ್ನಾನ ಇಲ್ಲದೆ ತೊಳ್ಕೊಂಡು ಊಟ ಗಿಟ ಮಾಡ್ತಾಳೆ. ಬಟ್ ಸ್ನಾನ ಮಾಡಲ್ಲ, ಅವಳಿಗೆ ಅದು ಒಂದು ಬೋರು. ನಾನು ಭಾನುವಾರಗಿನವರ ಏನಿಲ್ಲ, ನಾನು ದಿನಕ್ಕೆ 2 ಸಲ ಸ್ನಾನ ಮಾಡ್ತಿದ್ದೆ ಈ ಬೇಸಿಗೆ ಕಾಲದಲ್ಲಿ. ಇವಾಗೇನೇನು ಸಮ್ಮರ್ ಹೋಯ್ತು ಅಂತ ಕಾಣುತ್ತೆ. ಇವಾಗ ಸಮ್ಮರ್ ಹೋಯ್ತು, ಇನ್ನೇನು ಜೂನಿಂದ ಸಮ್ಮರ್ ಇಲ್ಲ ಅನ್ಸುತ್ತೆ. ಇವಾಗ ಜೂನಿಂದ ಈ ಮಳೆಗಾಲನೇ. ಇವಾಗ ಅಲ್ಲೇ ಮಳೆ ಗುಡುಗು ಬರ್ತಾ ಇದೆಯಲ್ಲ ನೆನ್ನೆಯಿಂದ. ಈಗ ಜೂನ್ 1ನೇ ತಾರೀಕಿಂದನೇ ಒಂಥರ ಸಮ್ಮರ್ ಅಷ್ಟಾಗಿ ಸಮ್ಮರ್ ಬೇಸಿಗೆ ಅಂತ ಅನಿಸ್ತದೆ. ನೋಡಿ, ನಾವು ಫ್ಯಾನು ಕೂಡ ಹಾಕಿಲ್ಲ. ನಾವು ಫ್ಯಾನು ಕೂಡ ಹಾಕಿಲ್ಲ, ಹಾಗೇನೆ ಇದ್ದೀವಿ. ಅಂಥ ಸೆಕೆಗಾಲದಲ್ಲಿ ನಾನು ದಿನಕ್ಕೆ 2 ಸಲ ಸ್ನಾನ ಮಾಡ್ತಿದ್ದೆ. ದಿನಕ್ಕೆ 2 ಸಲ ನಮ್ಮ ಆಶೆ ಕೇಳಿ ಅಲ್ಲ, ಆಶಾ 2 ಸಲ ಸ್ನಾನ ಮಾಡ್ತೀರಾ? ಬೆಳಗ್ಗೆ ಒಂದು ಸಲ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಸಾಯಂಕಾಲ ಸ್ನಾನ ಮಾಡಿ, ಅದ್ರ ಬಿಸಿಲಲ್ಲೇ ಮಾಡ್ತಿದ್ದೆ ನಾನು. ನಂಗೆ ಸ್ನಾನ ಮಾಡೋಕೆ ಖುಷಿ ಆಗುತ್ತೆ. 24 ಗಂಟೆ ಸ್ನಾನ ಮಾಡೋಕೆ ಕೂತ್ಕೊಳ್ಳಲ್ಲ ಹೇಳಿದ್ದು. ಬಟ್ 2 ಸಲ ಸ್ನಾನ ಮಾಡೋಕ್ಕೆ ಖುಷಿ ಆಗುತ್ತೆ. ಬಟ್ಟೆ ಬಿಡೋದಕ್ಕೂ ಖುಷಿ ಆಗುತ್ತೆ, ಏನು ಬೇಜಾರಲ್ಲ. ಬಟ್ಟೆ ಕಷ್ಟನೇ ಆಗಲಿ ಹೋಗಿದ್ದೀನಿ ನಾನು. ಅಲ್ಲ ಆಶಾ ಯಾರು ಹಾಕಿದ್ದಾರೆ ಇವತ್ತು ಕಮೆಂಟು, ನಿಮ್ಮ ಮಗಳು ಇನ್ನೋಸೆಂಟು, ಐ ಲೈಕ್ ಹರ್ ಅಂತ ಹಾಕಿದ್ದಾರೆ. ನಾನು ಇಷ್ಟ ಆಗಲ್ವಾ ನಿಮಗೆ? ನಾನು ಹೆಂಗೆ ಕಾಣ್ತೀನಿ ನಿಮ್ಮ ಕಣ್ಣಿಗೆ? ಯಾಕೆ ನನ್ನ ಕಂಡ್ರೆ ನಿಮಗೆ ಇಷ್ಟ ಆಗಲ್ಲ? ನಾನು ಥ್ಯಾಂಕ್ ಯು ಸೋ ಮಚ್. ಯಾರು ಕಮೆಂಟ್ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವಳು ಇಷ್ಟಪಡ್ತಾರೆ, ಎಲ್ಲರೂ ನಾನು ಇಷ್ಟಪಡಲ್ಲ. ಹೆಂಗಿದ್ದಾರೆ ನೋಡಿದ್ರ? ಇಷ್ಟಪಡ್ತಾರೆ, ಏನಿಲ್ಲ ಇಷ್ಟಪಡ್ತಾರೆ. ಎಷ್ಟು ಜನ ಆಗ್ತಾರೆ ನಿಮ್ಮ ಬ್ಲಾಗ್ಸ್, ಎಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಬ್ಲಾಗ್ಸ್ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಾವು ಯಾವುದೇ ಥರದ ಒಂದು ನಾಟಕ ಏನು ಆಡ್ತಾ ಇಲ್ಲ ಇಲ್ಲಿ. ನಾವು ಇರೋದಿಂಗೆ ತೋರಿಸ್ತಾ ಇದ್ದೀವಿ. ನಮ್ಮನ್ನ ಇಷ್ಟಪಟ್ಟಿದ್ದಕ್ಕೆ, ಬ್ಲಾಗ್ನ ಇಷ್ಟಪಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಓಕೆನಾ? ನೆನ್ನೆ ಬ್ಲಾಗಲ್ಲೇ ನನಗೆ ಲೈಫಲ್ಲೇ ನೆನ್ನೆ ಬ್ಲಾಗು ಆಚೆ ಬ್ಲಾಗಲ್ಲೇ ಲೈಫಲ್ಲೇ ಬ್ಯಾಡ್ ಕಮೆಂಟ್ ಬಂದಿಲ್ಲ ನೋಡಿ. ಕೂದಲು ಹೇರು ದಪ್ಪಾಗಿದೆ. ಹೇರ್ಗೆ ಒಂದು ಟ್ರೀಟ್ಮೆಂಟ್ ಮನೇಲೇ ಏನೋ ಒಂದು ರೆಮಿಡಿ ಮಾಡ್ತಾ ಇದ್ದೀನಿ, ಅದನ್ನು ಅದೇ ತೋರಿಸ್ತೀನಿ. ಇಲ್ಲ, ಯಾಕಂದರೆ ಅದರಿಂದ ನಾವು ರಿಸಲ್ಟ್ ಪಡಿಬೇಕಲ್ವ. ರಿಸಲ್ಟ್ ಪಡೆದ ನಂತರ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಂದರೆ ಅದು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ದಿದ್ರೆ ಏನು ಶೇರ್ ಮಾಡ್ಕೊಳ್ಳಲ್ಲ. ನೋಡೋಣ. ಅದು ತಿಂದಾಗಲೂ ಹೇಳಿದಾರಲ್ಲ, ಅದು ತಿಂದಾಗ ಹೊಟ್ಟೆ ಉರಿಯುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಆಲ್ರೆಡಿ ಆ ಥರ ಸಿಮ್ಟಮ್ಸ್ ಗೊತ್ತಿರ್ಬೇಕಾದ್ರೆ ನಾನು ಹೇಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ? ನಾನು ಅದನ್ನು ತೊಗೊಂಡು ಒಂದು 3 ತಿಂಗಳು 4 ತಿಂಗಳು ಅದರಿಂದ ಒಂದು ರಿಸಲ್ಟ್ ಹೇಗಿರುತ್ತೆ ನೋಡಿ. ಖಂಡಿತ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ಅದು ಏನು ರೆಮಿಡಿ, ಏನು ಪೌಡ್ರ್, ಏನೋ ಒಂದು ಮಾಡ್ತಾಯಿದ್ದೀನಿ, ಏನು ರೆಮಿಡಿ ಮಾಡ್ತಾಯಿದ್ದೀನಿ ಡೈಲಿ ತೊಗೊಳ್ಳೋಂಥದ್ದು. ಬಾಯ್. ಅಷ್ಟೇ, ಬಾಯ್. ಯಾರ ಹಿಂಗಂತ ನೀನೇನೆ ಹಿಂಗಂತ ಯಾರು ಫ್ರೆಂಡ್ಸ್ ಇಳ್ತಾನೆ ಅಲ್ಲ ಹಿಂಗಂತಾರೆ ಅಂತೇನ ಅಂತ ನೀನೇ ಅದು ಇವಳೇನೆ ನಾನಲ್ಲ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಮಾವಿನ ಹಣ್ಣಿಂದು ರಸಾಯನ ಮಾಡ್ತಾಯಿದ್ದೀನಿ. ನಿನ್ನೆ ನಾನು ಹೊರಗಡೆ ಹೋಗಿದ್ದಲ್ಲ, ಆವಾಗ ನಾನೇನು ತೊಗೊಂಬಂದಿದ್ದೆ ಅಂತಂದರೆ, ಮೊನ್ನೆ ಹೋಗಿದ್ದು ಇದು ಏನು ಬಾದಾಮ್ ಪುರಿ ಹಣ್ಣು. ಅದು ಹಣ್ಣು ಈ ಒಂದು ಸ್ಮೆಲ್ ಇರೋಂಥ, ತುಂಬ ಚೆನ್ನಾಗಿರೋ ಸ್ಮೆಲ್ ಇರೋಂಥ ಹಣ್ಣು ತೊಗೊಂಬಂದಿದ್ದಲ್ವ. ಇವಾಗ ಆ ಹಣ್ಣಿದ ಒಂದು ಶೀಕರಣೆ ಮಾಡ್ತಾಯಿದ್ದೀನಿ ಅಥವಾ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫಸ್ಟ್ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಸಕ್ಕರೆ ಕರಗದೇ ಇಲ್ಲ, ಫ್ರಿಜ್ಜಲ್ಲಿಟ್ಟರು ಕೂಡ ಕರಗದೇ ಇಲ್ಲ. ಹಂಗಾಗ್ಬಿಟ್ಟು ಫಸ್ಟು ಈ ಥರ ಪೌಡ್ರ್ ಮಾಡ್ಕೊಂಬಿಟ್ಟು ಈ ಥರ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ನಾನು ಏನು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕೋದು. ಇದು ಬಾಕ್ಸ್ ಇತ್ತು, ಇದಕ್ಕೆ ಹಾಕಿಟ್ಬಿಡ್ತೀನಿ. ಸ್ವಲ್ಪ ಹೆಚ್ಚಾಗಿದೆ, ಇದು ಎತ್ತಿಟ್ಬಿಡ್ತೀನಿ ಇದ್ರಾಗೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ತೆಗಿಬೋದು ಈ ಒಂದು ರಸಪುರಿ ಮಾವಿನ ಹಣ್ಣಲ್ಲಿ. ಬಾದಾಮ್ ಪುರಿನ ರಸಪುರಿನ ಮರ್ತೇ ಹೋಗ್ಬಿಡ್ತು ನನಗೆ. ಈ ಒಂದು ಹಣ್ಣಲ್ಲಿ ಸಿಪ್ಪೆನೇ ಕಟ್ಟಾಗಲ್ಲ. ಹಿಂಗೆ ತೆಗಿತಾ ಇದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸಿಪ್ಪೆನೇ ಕಟ್ಟಾಗಲ್ಲ ಈ ಥರ ಹಿಂಗೆ ತೆಗಿತಾ ಇದ್ರೆ. ಹಿಂಗೆ ನೋಡಿ ಹೆಂಗೆ ಬರುತ್ತೆ. ಸ್ಪೂನಲ್ಲೇ, ಚಾಕುವಿನ ಸಹಾಯ ಬೇಡವೇ ಬೇಡ. ಸ್ಪೂನಲ್ಲೇ ಈ ಥರ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕೋದಕ್ಕೆ ಅನುಕೂಲ. ಹೋಸಲ ನನ್ನ ತೋರಿಸಿ. ಲಾಸ್ಟ್ ಟೈಮು ನಾನು ಒಂದು ವ್ಲಾಗ್ ಮಾಡಿದ್ದೆ, ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ಬಟ್ಲು ಥರ ಆಗ್ಬಿಡ್ತು ನೋಡಿ, 2 ಸಿಪ್ಪೆ. ಏನು ಸಕ್ಕದ ಬಟ್ಲಾಗವೆ. ಐಸ್ ಕ್ರೀಮ್ ಮಾಡಿ ಹಿಂಗೆ ಇಟ್ಬಿಟ್ಟು ತಿನ್ಬೋದು, ಐಸ್ ಕ್ರೀಮ್ಗೆ ಹಾಕಿ ಎಲ್ಲ. ಲಾಸ್ಟ್ ಟೈಮಲ್ಲಿ ಈ ಥರ ಹಿಂಗೆ ಅನ್ಬೇಕಾದ್ರೆ ಏನಾಯ್ತು ಗೊತ್ತಾ, ಹಿಂಗೆ ಈ ಥರ ಹಿಂಗೆ ಮಾಡುವಾಗ ಪಟ್ ಅಂತ ಸಿಪ್ಪೆನೇ ಕಟ್ಟಾಗಿ ಹೋಗ್ತಿತ್ತು. ಎಷ್ಟು ಸೊಕ್ಕತವೇ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಈ ಥರ ಇದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ಪೂನಲ್ಲಿ ಎರೆದು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಈ ಥರ ಹಿಂಗಿರುತ್ತಲ್ವ,
ಇನ್ನು 3 ಇದ್ದಾವೆ ಹಣ್ಣು. ಇವು ಜಾಸ್ತಿ ಮೆತ್ಕಾಗಿದ್ವಲ್ಲ, ಇವನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಶ್ ಆಗಿ ಮಾಡೋಣ ಅಂತ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದು. ನೋಡಿ ಏನು ಸಕ್ಕತ್ತಾಗಿ ಬಂತು ನೋಡಿ ಈ ಥರ. ಈ ಥರ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಇದಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ನೆಕ್ಸ್ಟು ನಾವು ಈ ಸಲನೇ ಹೋದ ವರ್ಷ ನಾವು ಒಂದು ತೋರಿಸಿದ, ಈ ಸಲನೇ ನಾವು ಹೋದ ವರ್ಷ ಒಂದು ಮಾವಿನ ಹಣ್ಣು ತಿಂದಿದ್ದು ನನ್ನ ನೆನಪೇ ಇಲ್ಲಲ್ಲ ಆಶಾ. ಈ ಸಲನೇ ನಾವು ಮಾವಿನ ಹಣ್ಣು ತಿಂತಾ ಇರೋದು. ಈ ಸಲ ಎರಡು ಸಲ ತಂದು ಸುಮಾರು ಮಾಟೇಲಿ ಇರೋದನ್ನ ಈ ಥರ ಹಿಂಗೆ ಎರಿಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂಗೆ ಎರಿಯೋದು, ಮಿಕ್ಕಿದ್ದನ್ನು ನಾವೇ ತಿನ್ನುವಂಥದ್ದು. ಫ್ರೆಂಡ್ಸ್ ನೋಡಿ, ಈ ಒಂದು ಸಿಪ್ಪೆಯಲ್ಲಿ ನಾವು ಸ್ಪೂನಲ್ಲಿ ಎಷ್ಟು ಚೆನ್ನಾಗಿ ತೆಗಿತೀವಿ. ಇದು ಬಾದಾಮ್ ಪುರಿ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಒಳ್ಳೆ ಐಸ್ ಕ್ರೀಮ್ ಥರ ಬಂತು. ಆದರೂ ಕೂಡ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ, ಅದನ್ನ ಹಂಗೆ ನಾನು ಎಲ್ಲ ತೆಗ್ದಾದ್ಮೇಲೆ ಮತ್ತೆ ನೆಕ್ಸ್ಟು ಹಂಗೆ ಸಿಪ್ಪೆ ಸಮೇತ ಓಟೆ ಎಲ್ಲನೂ ಕೂಡ ತಿಂದದು ಇದು ಮಾಡಿದೆ. ಅಂದರೆ ಇನ್ನೂ ಕೂಡ ರಸ ಇತ್ತು. ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ ಇದೆಲ್ಲ ಮಾಡಿದಂಥದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹಣ್ಣು ಮಾತ್ರ ತುಂಬಾ ಸ್ವೀಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿ, ಬಾದಾಮ್ ಪುರಿ ತುಂಬ ಚೆನ್ನಾಗಿರುತ್ತೆ ಹಣ್ಣು. ಕೋತಿ ಅವರು ಸ್ನಾನ ಮಾಡ್ಕೊಬರ್ಲಿಲ್ಲ, ಅವ್ರಿಗೆ ಮುಖ ತಗೊಂಡ್ಬಂದಾರೆ ಸಾಯಂಕಾಲದ್ದು. ಆನ್ ಮಾಡಿದ್ದೆ, ಅದು ಲೈಟ್ ಬರೋದು ಹಾಕಿರಲಿಲ್ಲ. ಕೋತಿಯವ್ರು ಎಷ್ಟು ಬೆಳಕಂತಾರೆ ಗೊತ್ತಾ. ಪಚಂಡಿದೆ ಎಷ್ಟು ಗಂಟೆ ಪಚಂಡಿ? 7:45 ಆಯಿತು. ನಾನಂತೂ ನಾನು ಯಪ್ಪ ಕಣ್ಣಿಗೆ ಗೀತ್ರು ಬರ್ತಾ ಇಲ್ಲ, ಅಷ್ಟು ನಿದ್ದೆ ಮಾಡ್ಕೊಂಡಿದ್ದೀನಿ. 1-1:30 ಹೌದಾ? 1-1:30 ಮಲ್ಕೊಂಡ್ರೆ ನಾನು 4-4:30 ಎದ್ದಿದ್ದೀನಿ ಇವತ್ತು. ಅಯ್ಯಪ್ಪ ಲಾಂಗ್ ಟರ್ಮ್ ನಿದ್ದೆ ಹೊಡಿ. ನೆಕ್ಸ್ಟ್ ಟಯರ್ಡ್ ಆದಂಗೆ ಆಗಿತ್ತು ಅನ್ಸುತ್ತೆ. ಮೋಸ್ಟ್ಲಿ ಸರಿಯಾಗಿ ನಿದ್ದೆ ಆಗಿಲ್ಲ. ಬೆಳಿಗ್ಗೆ ಬೆಳಕನ್ನೇ ಹಂಗೆ ಮಕ್ಕಳಕ್ಕೆ ಹೋಗಿದ್ದೆ. ಅರೇ ಮಾಡಿದೆ, ಎಡಿಟಿಂಗ್ ಇತ್ತಲ್ಲ ಹಂಗಾಗಿ ಬಿಡ್ತಿತ್ತು. ಎಡಿಟ್ ಮಾಡಬೇಕಿತ್ತು ವಿಡಿಯೋ. ನೆನ್ನೆ ನಾನು ಬ್ಲಾಗ್ ಮಾಡೋಕ್ಕಿತ್ತಲ್ಲ, ನೆನ್ನೆ ಬೇಗ ಎದ್ದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದು ಬ್ಲಾಗ್. ಬಟ್ ಲೇಸಿ ಇಲ್ಲ, ಬಟ್ ಆದರೆ ಇಂಟ್ರೆಸ್ಟ್ ಆಗಿದೆ, ಚೆನ್ನಾಗಿದೆ. ನನ್ನ ಬ್ಲಾಗ್ ತುಂಬ ನನಗೂ ಕೂಡ ಇಷ್ಟ ಆಗುತ್ತೆ. ನನಗೆ ಕೂಡ ನೋಡ್ತಾನೆ ಇರಬೇಕು ಅಂತ ಬೇಗ ಅಪ್ಲೋಡ್ ಮಾಡಿದ ತಕ್ಷಣ ಬ್ಲಾಗ್ನ ನಾನು ಮೊಬೈಲಲ್ಲಿ ಹಾಕೊಂಡು ನೋಡ್ತಾ ಇರ್ತೀನಿ. ಇವಾಗ ಜ್ಯೂಸ್ ಕುಡಿಬೇಕು. ಮುಖ ವಾಶ್ ಮಾಡಿಲ್ಲ, ಸ್ನಾನ ಮಾಡಬೇಕು ಅಂತೇಳಿ ಸ್ನಾನ ಮಾಡೇ ಮಾಡ್ತೀನಿ. ಎಷ್ಟೊತ್ತಾಗಲಿ ಸ್ನಾನ ಮಾಡೋದು ಮಿಸ್ ಮಾಡಲ್ಲ ಡೈಲಿ. ಈಗ ನಾನು ಜ್ಯೂಸ್ ಕುಡಿಯೋಣ ಅಂತೇಳಿ ನೋಡಿ. ಇದು ಫರ್ಮಿಟ್ ಆಗಿದೆ, ಅಂದರೆ ತುಂಬ ಕೋಲ್ಡ್ ಆಗಿದೆ. ಕೋಲ್ಡ್ ಆಗ್ಲಿಕ್ಕೆ ಇಟ್ಟಿದ್ದೆ, ಬೆಳಿಗ್ಗೆ ತಯಾರಿಸಿ ಜ್ಯೂಸ್ ಮಾಡಿ ಇಟ್ಟಿದ್ದೆ. ಅದನ್ನು ಮೊನ್ನೆ ಹೊರಗಡೆ ಹೋಗಿದ್ವಲ್ಲ ಅವಾಗ ತೊಗೊಂಬಂದಿದ್ದು. ರಸಪುರಿ ಮಾವಿನ ಅದೇನು ಬಾದಾಮ್ ಪುರಿ ಮಾವಿನ ಎರಡು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಆ ಎರಡಾಗಿ ಹಾಂ ರಸಪುರಿ ಮಾವಿನ ಇರಬೇಕು ಮೋಸ್ಟ್ಲಿ ಐ ಥಿಂಕ್. ಈ ಒಂದು ಹಣ್ಣಿನ ಜ್ಯೂಸ್ನ ಈ 2 ಗ್ಲಾಸ್ಗೆ ಹಾಕ್ಬಿಟ್ಟು ಸವಿಯುವಂಥದ್ದು. ಈ ಜನುಮವೇ ಆದೊರಕಿದೆ ಸವಿ ಸವಿಯಲು. ಬರ್ದವರು ಆಡ್ದವರು ಆಕ್ಟಿಂಗ್ ಮಾಡೋದಲ್ಲ, ನೆನ್ಕೊಳೋದು. ನಾನೇನು ತಪ್ಪು ಹೇಳಿಲ್ಲ, ಒಟ್ಟು ಸವಿ ಸವಿಯಲ್ಲ. ಏನು ತಪ್ಪು ಅದರಲ್ಲಿ ಏನು ತಪ್ಪಿದೆ? ಸರಿ ಸರಿ ದಯವಿಟ್ಟು ಬೇಜಾರಾಗಬೇಡಿ. ನನಗೆ ಬಂದಿದ್ದೊಂದು ಲಹರಿ ಪದ ಮಿಕ್ಸ್ ಮಾಡಿದ್ದೀರಿ ಅಷ್ಟೇ. ಸುಮ್ಮನೆ ಹೇಳ್ದೆ, ಆರಾಗಕ್ಕೊಂದು ಏನೋ ಒಂದು ಹೇಳ್ಬೇಕಲ್ಲ, ಹೇಳಿದೆ. ವಾರ ವಾರ ಲೈಫೇ ಬೋರ್ ಆಗಿಲ್ಲ, ಡೇ ಬೋರ್ ಆಗಿದೆ. ಹಾಗೆ ಲೇಸಿ ನಂಗೊಂದು ಬೇರೆ ವೀಡಿಯೋಸ್ ನೋಡೋಕ್ಕೆ ಆಗ್ತಾಯಿಲ್ಲ ಯಾಕೋ. ಅದು ಹೇಳ್ತೀನಲ್ಲ, ಅಡುಗೆ ಮಾಡಿದತ್ತು ಉಂಡಿದ್ದತ್ತು ನಿಮ್ಮ ಮೊಬೈಲಿಗೆ ಇಟ್ಕೊಂಡೆ ಸ್ವಲ್ಪ ನೋಡೋಣ ಏನಾದರೂ ಅಂತ. ಅಷ್ಟೊತ್ತಿಗೆ ನಿದ್ದೆ ಹಿಂಗೆ ಎಳೆದು ಬಿಡ್ದು ಬರ್ರ. ನನಗೆ ನೋಡ್ತಾ ನಿದ್ದೆ ಹೋಗ್ಬಿಟ್ಟಿದ್ದೆ. ನಮ್ಮ ಆಶಾ ಫೋನು ಎತ್ತಿಟ್ಟಿದ್ದಾಳು. ನಾನು ನೋಡ್ತಾ ಹಂಗೆ ಇದು ಹೋಗಿದ್ದೀನಿ ಅಂತ ಆ ಥರ ಇತ್ತು. ಇವಾಗ ಸ್ಟಾರ್ಟ್ ಆಗಿದೆ, ಮತ್ತು ಸಂಜೆಯಿಂದ ಸ್ಟಾರ್ಟ್ ಆಗಿದೆ. ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಹೇಗೆ ಬರ್ತಾ ಗೊತ್ತಿಲ್ಲ ಬ್ಲಾಗ್, ಬಟ್ ಆದರೂ ಕೂಡ ಜೋಶ್ ಮಾತ್ರ ಕಮ್ಮಿ ಇಲ್ಲ. ಅದೇನು ಹೇಳ್ತಾರಲ್ಲ, ಹುಣಸೆ ಮರ ಉಪ್ಪಾದರೂ ಹುಳಿ ಮುಪ್ಪಲ್ಲ ಅಂತಾರಲ್ಲ, ಹಾಗೆ ನನ್ನ ಒಂದು ಕ್ರೇಜಿನೆಸ್ ಹಾಗೆ ಏನು ಹೇಳ್ತಾರೆ ಜೋಶ್, ಅದೆಲ್ಲ ನಾನು ಉಟ್ಟಾಣಕ್ಕಿಂತ ಬಂದಿದ್ದೆ. ನಾವು ಅಪ್ಪಾಜಿ ಎಷ್ಟು ಆಕ್ಟಿವ್ ಇದ್ರು ಗೊತ್ತಾ, ಭಗವಂತ. ನಾವು ಅಪ್ಪಾಜಿ ಗಿರ್ಗಿಟ್ಲೆಗಿನ್ನ ಫಾಸ್ಟ್, ನಾವು ಅಪ್ಪಾಜಿ ಅಷ್ಟು ಫಾಸ್ಟು, ಅಷ್ಟು ಇದು. ನಾವು ಅಪ್ಪಾಜಿಯಲ್ಲಿ ಸ್ವಲ್ಪ ಗುಣಗಳ ಅಂಶಗಳು ನನಗೆ ಸೇರಿದ್ದಾವೆ. ತುಂಬ ತಲೆ ಓಡುತ್ತೆ ಅಂದರೆ ತಲೆ ಅಷ್ಟೊಂದು ಇದರಲ್ಲಿ ನನಗೆ ಜೋಶ್ ಕಮ್ಮಿ ಆಗೋಲ್ಲ. ಅದು ರಕ್ತಗತದಿಂದ ಬಂದಿದೆ, ಜೋಶ್ ಅನ್ನೋದು ಕಮ್ಮಿ ಆಗೋಲ್ಲ. ಅದು ನೋಡಿ, ನನ್ನ ಮಗಳು ಇಷ್ಟು ದೊಡ್ಡಳಾದ್ರೂ ಕೂಡ ನನ್ನ ಈ ಒಂದು ಜೋಶು, ಈ ಒಂದು ಅಂದರೆ ಆ್ಯಕ್ಟಿವು, ಈ ಒಂದು ಕ್ರೇಜಿನೆಸ್ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ನನಗೆ ಯಾವುದೂ ಕಮ್ಮಿನೇ ಆಗಿಲ್ಲ. ಇನ್ನು ಜಾಸ್ತಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಲೆಕ್ಕ ಹಾಕ್ರಿ, ಹೇಗೆ ಲೆಕ್ಕ ಹಾಕೋದೇನಿಲ್ಲ, ಅದು ಹುಟ್ಟಾಣಿಕೆ ಬಂದಿದೆ. ಸುಮ್ಮನೆ ನನ್ನ ನೋಡ್ಬಿಟ್ಟು
ಈಗ ಒಬ್ರು ನೋಡಿ ಒಬ್ರು ಕಲಿತಾರೆ ಅಂತಂದ್ರೆ ಅದೆಲ್ಲ ಬರೋದಿಲ್ಲ, ಅದು ರಕ್ತದಿಂದಲೇ ಬರಬೇಕು. ಅವ್ರು ಹೆಂಗ್ ಗೊತ್ತಾ, ಸುಮ್ಮನಿಲ್ಲ ಕಂಬನ ಸುತ್ತರಿತೀವಿ ಅಂತಾರೆ, ಇಲ್ಲಾಂದ್ರೆ ಕೆಲಸದ ಎಲ್ಲಾದ್ರೂ ಆ್ಯಕ್ಟಿವ್ ಆಗಿರ್ತಾರೆ. ಆ ಥರ ಒಂದು ಕ್ಯಾಟಗರಿಗೆ ಸೇರಿದಂಥ ಪರ್ಸನ್ ನಾನು. ತಲೆ ತುಂಬಾ ನೋಯ್ತಿತ್ತು, ಹಂಗಾಗ್ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡೆ. ನಾನಿವತ್ತು ರೀಲ್ಸ್ ಮಾಡೋಣ ಅಂತ 4-5 ದಿನ ತಲೆಗೆ ಎಣ್ಣೆ ಹಚ್ಚಿಲ್ಲ. ನಾನು ಊರಿಂದ ಬಂದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಅದಾದಮೇಲೆ ರೀಲ್ಸ್ ಮಾಡಬೇಕು, ಹೀಗೆ ರೀಲ್ಸ್ ಮಾಡಿಬಿಟ್ಟು ಮುಗಿಸ್ಬಿಡೋಣ. ನನಗೊಂದು ಹಾಡು ತುಂಬ ಇಷ್ಟ ಆಗಿದೆ ನೋಡಿ. ಇಷ್ಟರಲ್ಲೇ ಒಂದು ಏನೇನು ಬಂತಲ್ಲ ಶುಕ್ರವಾರ, ಇಷ್ಟರಲ್ಲೇ ಆ ಹಾಡನ್ನ ನಾನು ಮಾಡ್ತೀನಿ ತಲೆ ಸ್ನಾನ ಮಾಡಿದ ನಂತರ. ಆ ಹಾಡು ತುಂಬ ಇಷ್ಟ ಆಯ್ತು, ಹಿಂದಿ ಹಾಡು. ನಾವೊಂದು ಮಲ್ಕೊಂಡು ಹಾಡು ಕೇಳ್ತಾಯಿದ್ರೆ ಮಲ್ಕೊಂಡೆ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ನಾನು. ನಮ್ಮ ಭಾಷೆ ಇವತ್ತು ಹೇಳಿದ ಅಮ್ಮನಿಗೆ ಹಾಡು ತುಂಬ ಇಷ್ಟ ಆಗಿದೆಯಲ್ಲ ಇವತ್ತು, ಅದೊಂದು ಮಾಡಮ್ಮ ಹೋಗ್ಲಿಂದ. ಅಮ್ಮ ಆಗಲ್ಲ, ನನಗೆ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತು ಸಾಕಾಗೋಗುತ್ತೆ. ಅದು ಹೇಳಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ ಫ್ರೆಂಡ್ಸ್. ಯಾರೋ ಏನೋ ಹೊಟ್ಟೆ ಕಿಚ್ಚಿ ಜನಗಳು ಇರ್ತಾರಲ್ಲ, ಗೊತ್ತಿಲ್ಲ ಅದಿರ್ಬೋದು ಅಂತ ಐ ಥಿಂಕ್. ಇಷ್ಟೊಂದೆಲ್ಲ ಆಗಲ್ಲ, ಯಾಕೆಂದರೆ ಅಷ್ಟು ಆಕ್ಟಿವ್ ಇರೋಂಥ ಇವ್ರಿ ಪರ್ಸನ್ಗೆ ಇಷ್ಟೊಂದು ಡಿಸೇಬಲ್ ಆಗಿ ಕಾಣ್ತಾ ಇದೆ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ತುಂಬ ಇದರಲ್ಲಿ ಇನ್ವಾಲ್ವ್ ಆಗಿರೋ ತುಂಬ ಪ್ರೀತಿಸೋಂಥ ಒಂದು ಆ್ಯಪ್ ಇದು. ನಾನು ಯೂಟ್ಯೂಬ್ನ ತುಂಬ ಪ್ರೀತಿಸ್ತೀನಿ. ಯೂಟ್ಯೂಬು ನನ್ನ ಜೀವ. ಯೂಟ್ಯೂಬ್ ಅಂದರೆ ನನಗಂತೂ ಪ್ರಾಣ ಅನ್ನೋ ಥರ ನಾನು ಇಷ್ಟಪಡ್ತೀನಿ ಅಂದಾಗ, ಯೂಟ್ಯೂಬು ಇನ್ಸ್ಟಾಗ್ರಾಮು ಇಷ್ಟಪಡ್ತೀನಿ ಅಂದಾಗ ಅದಕ್ಕೆ ಏನೋ ಒಂದು ತೊಂದರೆ, ಈ ಥರ ಲೇಸಿಯಾಗಿ ಹಿಂಗೆ ಕುತ್ಕೊತೀನಿ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದೆ. ಹಂಗಾಗಿ ಬೇರೆಯವ್ರಿಗೂ ವ್ಲಾಗ್ಸ್ ನೋಡಿ 15 ದಿನ ಆಗೋದು. ನಾನು ಬೇರೆಯವ್ರ ವ್ಲಾಗ್ಸ್ ಒಂದೂ ನೋಡ್ತಾ ಇಲ್ಲ. ನಾನು ನೋಡೋಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ಉಣ್ಣೋಷ್ಟೊತ್ತಿಗೆ ಇದಕ್ಕಿದ್ದಂಗೆ ನಿದ್ದೆ ಬಂದುಬಿಡುತ್ತೆ, ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಎದ್ದೇಳ್ತೀನಿ, ಕಾಫಿನೋ ಜ್ಯೂಸೋ ಕುಡಿದು ಮತ್ತೆ ಬೇರೆ ಏನಾದ್ರು ತೊಗೊಂಬರೋದಿದ್ರೆ ಬೆಳಗ್ಗೆಗೆ ಮಾರ್ನಿಂಗಿಗೆ ಅಡುಗೆ ಮಾಡಲಿಕ್ಕೆ ಏನಾದ್ರು ತೊಗೊಂಬರ್ತೀನಿ. ಇಲ್ಲ ಅಂತಂದರೆ ಇದ್ದರೆ ಸುಮ್ಮನಾಗ್ತೀನಿ. ಅಷ್ಟೊತ್ತಿಗೆ ಕತ್ಲಾಗಿ ಸಾಯಂಕಾಲ ಮತ್ತೆ ಮಲ್ಕೊಂಡಿರ್ತೀನಿ. ಹಿಂಗೆ ಆಗ್ತಾಯಿದೆ. ಏನು ನಡೆಯುತ್ತೆ ಅಂತ ಇವತ್ತಿನ ವ್ಲಾಗ್ನ ಅಪ್ಡೇಟ್ನ ಕೊಟ್ಟಿದ್ದೀನಿ. ಈ ವ್ಲಾಗ್ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಅಯ್ಯಪ್ಪ ವ್ಯೂಸ್ ಕೊಡಿ ಫ್ರೆಂಡ್ಸ್, ಎಷ್ಟು ಬೇಡಲಿ ನಾನು ನಿಮಗೆ. ಪ್ಲೀಸ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಆಯಿತಾ. ಓಕೆ, ಇವತ್ತು ಇನ್ನೊಂದು ಸ್ವಲ್ಪ ತಲೆಗೆ ತೊಗೊಂಡು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಮ್ಮಿ ಇದೆ, ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನೂ ಸ್ವಲ್ಪ ತಲೆ ಹೆಡ್ಡೆ ಕಮ್ಮಿ ಆಗಿಬಿಡುತ್ತೆ. ಇವತ್ತು ನಾಳೆ ಚೆನ್ನಾಗಿ ತಲೆ ಎಣ್ಣೆ ಹಾಕ್ಕೊಂಡು ನೆನೆಸ್ಕೊಂಡ್ರೆ ಸ್ವಲ್ಪ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಮಾಡಿ ನೆಕ್ಸ್ಟ್ ತಲೆ ಸ್ನಾನ ಮಾಡಿದಾಗ ಖಂಡಿತ ಹಾಡನ್ನ ಮಾಡ್ತೀನಿ. ತುಂಬ ಇಷ್ಟ ಆಯಿತು ಹಾಡು. ಸ್ಟೆಪ್ಪೇ ಕಲ್ತಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿದೆ, ಮಾಡ್ಬೋದು. ಆಶಾ ನಾನು ಮಾಡಿದ್ರು ಚಿಂತೆ ಇಲ್ಲ, ನೀನೊಬ್ಬಳೇ ಮಾಡೋ ಮೊದಲು ನಾವು ನಿದ್ದೆ ಬಂದುಬಿಡ್ತು. ನಾನೇ ಮಾಡೋಣ ಅಂತಲೇ ಹಿಂಗೆ ಇದ್ದರೆ ಆಗಲಿಲ್ಲ. ಓಕೆ ಬನ್ನಿ, ಇವಾಗ ಈ ಜ್ಯೂಸ್ನ ಈ ಗ್ಲಾಸ್ಗೆ ಹಾಕಿ ಸವಿಯೋಣ. ಯಾಕೆ ಕೂಗು ಮಾಡಿ, ವಾಟ್ ಆರ್ ಯು ಡೂಯಿಂಗ್? ಹಾಂ, ಸುಮ್ಮನೆ ಕೂತ್ಕೊಂಡಿದ್ದು. ವಾಟ್ ಆರ್ ಯು ಡೂಯಿಂಗ್? Come. What is this? This is rasna. What is this? ಜ್ಯೂಸ್ ಮಾಡಿ ಇರಲಿಲ್ಲ. ಈಗ ಒರಿಜಿನಲ್ ಮ್ಯಾಂಗೋನ ತೊಗೊಂಡಿನಲ್ಲ, ನನಗೆ ಮಿಕ್ಸ್ ಮಾಡು. ಏನು ಸಕ್ಕತ್ತಾಗಿದೆ. ವಾವ್, ಇವಾಗಪ್ಪ ಡೇ ಎಂಜಾಯ್. ಇವತ್ತಿನ ಒಂದು ಡೇ ಜ್ಯೂಸ್ ಕುಡಿಯೋದ್ರಿಂದ ಕಲರ್ಫುಲ್ ಆಯಿತು, ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಜ್ಯೂಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಮಂದವಾಗಿದೆ. ನಮ್ಮ ಕೂಕಿನ್ನೂ ಸ್ವಲ್ಪ ನೀರು ಮಾಡಬೇಕಿತ್ತು ಅಂತ ಹೇಳಿ. ನೀರು ಮಾಡಾಗಿದ್ರೆ ನೀರೇ ಕುಡಿ. ಮ್ಯಾಂಗೋ ಜ್ಯೂಸ್ ಒಳಗೆ ಅದನ್ನೇ ಮಿಕ್ಸ್ ಮಾಡ್ಕೊಂಡು ಕುಡಿತೀಯ ಅಲ್ವಾ? ಮಂದಾನೇ ಇರಬೇಕು. ಈ ಹಣ್ಣು ಹೋಸಲ ಒಂದೂ ತಿಂದಿರಲಿಲ್ಲ. ಆ ಥರ ಒಂಥರ ಇನ್ಸಿಡೆನ್ಸಸ್ ಚೆನ್ನಾಗಿರಲಿಲ್ಲ ಹೋದ ವರ್ಷ ಅಲ್ಲ ಆಶಾ? ಅಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನಮಗೆ ಅವಾಗ ದೊಡ್ಡ ರೋಗ ನಮ್ಮ ಲೈಫಿಗೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಡಾಟರ್. ಥ್ಯಾಂಕ್ ಯು. ಬನ್ನಿ ಜ್ಯೂಸ್ ಕುಡಿವಾ, ನೀವು ಕುಡೀರಿ. ಅದ್ಭುತವಾಗಿದೆ ಚಾ ಇದು ಗಣತು. ಚೆನ್ನಾಗಿದೆ ಸೂಪರ್. ಓಕೆ ಫ್ರೆಂಡ್ಸ್, ಇವಾಗಿನ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತಿನ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಮುಖಕ್ಕೆ ಮಾಯ್ಶ್ಚರೈಸರ್ ಏನೂ ಹಾಕಿಲ್ಲ, ಯಾಕಂದರೆ ಈ ಒಂದು ಸೆಕೆಗಾಲದಲ್ಲಿ ಮಾಯ್ಶ್ಚರೈಸರ್ ಹಾಕೋಂಥ ಅಗತ್ಯ ಇಲ್ಲ ಮನೇಲಿದ್ದಾಗ. ಹಾಗಾಗಿ ಮಾವಿನ ಜ್ಯೂಸು ಕುದಿದಾಯಿತು. ಇವಾಗ ಬಂದು ಸೊಪ್ಪು ಸಾಂಬಾರಿದೆ. ಇದಕ್ಕೇ ಸ್ವಲ್ಪ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಅದೇ ಮಾತ್ರ ಬೇಕಿದ್ರೆ ಮಾಡೋದು. ಯಾಕಂದರೆ ಮುದ್ದೆನ ಸಾಂಬಾರು ಮಾಡಿದಾಗ ರೆಗ್ಯುಲರಾಗಿ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಮಾಡ್ತೀನಿ. ಯಾಕೆ ಅಂತಂದರೆ ನಾವು ಡೈಲಿ ಮಾಡಲ್ವಲ್ಲ. 2 ಹೊತ್ತು ರಾಗಿ ಮುದ್ದೆ, ರಾಗಿ ಹಿಟ್ಟು ಹೊಟ್ಟೆಗೆ ಹೋದರೆ ತುಂಬ ಒಳ್ಳೆಯದು, ಗಟ್ಟಿ ಮುಟ್ಟಾಗಿರುತ್ತೆ. ಅಂದರೆ ತುಂಬ ಒಂದು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಶಕ್ತಿಯುತವಾಗಿರ್ತಾರೆ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಕುಡಿಯೋಣ ಅಂತಂದರೆ ಯಾಕೋ ಮಾಡಿದೆ 1-2 ದಿನ ಮತ್ತೆ ತಿರುಗೋ ಸುಮ್ಮನೆ ನಮ್ಮ ಕೂಕುನು ಪಾಪ ಸುಮ್ಮನೆ ಆಗ್ಬಿಟ್ಲು.
ಹಾಗಾಗಿ ಮುದ್ದೆ ಮಾಡಿದಾಗ ಎರಡತ್ತು ಮಾಡೋದಕ್ಕೆ ಹೋಗ್ತೀನಿ. ಅದರಲ್ಲೂ ಮೊಸಪ್ಪು ಸಾಂಬಾರು ತುಂಬ ಚೆನ್ನಾಗಿತ್ತು. ಅದಕ್ಕೆ ಯಾವುದೋ ಒಂದು ಪೌಡರ್ ಹಾಕಿದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿದ್ದೀನಿ. ಜಾಸ್ತಿ ಬೇಳೆ ಕ್ವಾಂಟಿಟಿ ಹಾಕಿ ಮಾಡಿ, ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಹಾಗೆ ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ಪ್ರತಿಯೊಂದು ವೀಡಿಯೋನು ಚೆನ್ನಾಗಿ ಓಡ ಮಾಡಿ ಎಲ್ಲನೂ ಕೂಡ 10K 20K 30K 40K 100K 200 200 300 ಈ ಥರ ಓಡೋ ಥರ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು.